ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ವ್ಯಕ್ತಿಯ ಸ್ಮರಣಾರ್ಥವಾಗಿ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ 13ರಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಇಂದಿರಾ ಗಾಂಧಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು ಅಥವಾ ಕಸ್ತೂರಿ ಬಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 3 ಸರೋಜಿನಿ ನಾಯ್ಡು ಇವರ ಸ್ಮರಣಾರ್ಥವಾಗಿ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತೆ. ಭಾರತದ ಗಾನಕೋಗಿಲೆ ಅಥವಾ ನೈಟಿಂಗೇಲ್ ಅಂತ ಪ್ರಖ್ಯಾತಿಯನ್ನು ಪಡೆದಂತಹ ಹೆಸರಾಂತ ಕವಿತ್ರಿ, ರಾಜಕಾರಣಿ ಮತ್ತು ಈ ಗವರ್ನರ್ ಆಗಿ ಕೂಡ ಭಾರತದ ಮೊದಲ ಮಹಿಳಾ ಗವರ್ನರ್ ಆಗಿ ಕೂಡ ಪ್ರಖ್ಯಾತಿಯನ್ನು ಪಡೆದುಕೊಂಡಂತಹ ಸರೋಜಿನಿ ನಾಯ್ಡು ಅವರ ಗೌರವಾರ್ಥವಾಗಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ 13ರಂದು ಆಚರಿಸಲಾಗುತ್ತೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಅನಿಸಿಕೆಗಳು ಮತ್ತು ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಇವತ್ತಿನ ಪ್ರಶ್ನೆ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಅಪತಾನಿ ಅನ್ನುವ ಬುಡಕಟ್ಟು ಜನಾಂಗ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಈ ಅಪತಾನಿ ಬುಡಕಟ್ಟು ಸಮುದಾಯದವರು ಭಾರತದ ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ, ಹೆಚ್ಚಾಗಿ ಇವರನ್ನು ಎಲ್ಲಿ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಅರುಣಾಚಲ್ ಪ್ರದೇಶ್, ಆಪ್ಷನ್ 2 ಸಿಕ್ಕಿಂ, ಆಪ್ಷನ್ 3 ಲದಾಖ್ ಅಥವಾ ಆಪ್ಷನ್ 4 ಗುಜರಾತ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ನಿಮ್ಮ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಈ ಅಪತಾನಿ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಮಾಹಿತಿ ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಹಂಪಿ ಪ್ರಮುಖ ಸಂಗತಿಗಳು ಅಂತ ಇದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳೋದಾದರೆ, ಇತ್ತೀಚೆಗೆ ಭಾರತದ G20 ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಶರ್ಪಾಗಳ ಸಭೆಯನ್ನು ಹಂಪಿ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಈ ಹಂಪಿ ನಗರ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಹಂಪಿ ಐತಿಹಾಸಿಕವಾದಂತಹ ಪುರಾತನ ಹಂಪಿ ನಗರದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ನೀವೆಲ್ಲ ಆಲ್ರೆಡಿ ತಿಳ್ಕೊಂಡಿದ್ರು ಸಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು, ಇಂಪಾರ್ಟೆಂಟ್ ಮಾಹಿತಿಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಡಿಸ್ಕಸ್ ಮಾಡಲಾದಂತಹ ಶೆರ್ಪಾಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಯಾವುದೇ ಒಂದು ಸಮ್ಮಿಟನ್ನು ಅಥವಾ ಯಾವುದೇ ಒಂದು ಶೃಂಗಸಭೆಯನ್ನು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಆ ಆಯೋಜನೆ ಮಾಡುವಂತಹ ಅಧಿಕಾರಿಗಳು ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಶೆರ್ಪಾಗಳು ಅಂತ ಕರೆಯಲಾಗುತ್ತೆ. ಸೊ ಈ 3ನೇ ಶೆರ್ಪಾಗಳ ಸಭೆಯನ್ನು ಹಂಪಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಈ ಶೆರ್ಪಾಗಳ ಕುರಿತಾದಂತಹ ಮಾಹಿತಿಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿವಿ. ಸೊ ಹಂಪಿ ನಗರದ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಸಾಂಪ್ರದಾಯಿಕವಾಗಿ ಕಿಷ್ಕಿಂಧೆಯ ಹನುಮನ ಹುಟ್ಟು ಸ್ಥಳವಾದಂತಹ ಕಿಷ್ಕಿಂಧೆಯ ಪಂಪಾ ಕ್ಷೇತ್ರ ಅಂತ ಐತಿಹಾಸಿಕವಾಗಿ ಈ ಹಂಪಿ ನಗರವನ್ನು ಕರೆಯಲಾಗುತ್ತೆ. ಕರ್ನಾಟಕದ ತುಂಗಭದ್ರಾ ನದಿಯ ದಡದಲ್ಲಿರುವಂತಹ ಐತಿಹಾಸಿಕ ನಗರ ಹಂಪಿ ಅಂತ ಗುರುತಿಸಿಕೊಳ್ಳುತ್ತೆ. ಐತಿಹಾಸಿಕ ಮತ್ತು ಪುರಾತತ್ವ ಶಾಸ್ತ್ರದ ಪ್ರಾಮುಖ್ಯತೆಯನ್ನು ಹೊಂದಿದಂತಹ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಂತಹ ಹಂಪಿ ನಗರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಭಾರತದ ಶ್ರೇಷ್ಠ ಹಿಂದೂ ಸಾಮ್ರಾಜ್ಯಗಳಲ್ಲಿ ಒಂದಾದಂತಹ ಈ ಹಂಪಿ ನಗರ 14ರಿಂದ 16ನೇ ಶತಮಾನದವರೆಗೆ ಪ್ರವರ್ಧಮಾನಕ್ಕೆ ಬಂದಂತಹ ಉತ್ತುಂಗಕ್ಕೆ ತಲುಪಿದಂತಹ ಒಂದು ನಗರ ಈ ಹಂಪಿ ನಗರವಾಗಿದೆ. ಮುಖ್ಯವಾಗಿ ಇದು ತನ್ನ ವಾಸ್ತುಶಿಲ್ಪತೆ ಮತ್ತು ಶಿಲ್ಪ ಮತ್ತು ಕಲೆ ಸಂಸ್ಕೃತಿಗೆ ಹೆಚ್ಚಾದಂತಹ ಒಂದು ಪ್ರಸಿದ್ಧಿಯನ್ನು ಹೊಂದಿದ್ದು, ಇಲ್ಲಿ ಭವ್ಯವಾದಂತಹ ದೇವಾಲಯಗಳು, ಅರಮನೆಗಳು, ಮಾರುಕಟ್ಟೆ ಸ್ಥಳಗಳು, ಈ ರೀತಿಯಾದಂತಹ ವಿಶೇಷವಾದಂತಹ ರಚನೆಗಳನ್ನು ನಾವು ಕಾಣಬಹುದಾಗಿದೆ. ಪ್ರಮುಖವಾಗಿ ವಿರೂಪಾಕ್ಷ ದೇವಾಲಯ, ಇಲ್ಲಿರುವಂತಹ ವಿಜಯ ವಿಠ್ಠಲ ದೇವಾಲಯ, ಲೋಟಸ್ ಮಹಲ್, ಈ ರಾಣಿಯರ ಸ್ನಾನಗೃಹ ಮತ್ತು ಈ ಎಲಿಫೆಂಟ್ ಸ್ಟೇಬಲ್ಗಳು ಅಂತಂದರೆ ಈ ಆನೆಗಳನ್ನು ಕಟ್ತಾ ಇದ್ದಂತಹ ಒಂದು ಲಾಯ ಅಥವಾ ಒಂದು ಸ್ಥಳಗಳನ್ನು ಕೂಡ ಇಲ್ಲಿ ವಿಶೇಷವಾಗಿ ನಾವು ಕಾಣಬಹುದಾಗಿದೆ. ದೇವಾಲಯಗಳು ಅತಿ ಹೆಚ್ಚು ದೊಡ್ಡ ಆಯಾಮಗಳನ್ನು, ಫ್ಲೋರಿಡ್ ಅಲಂಕರಣಗಳನ್ನು ಹೊಂದಿದ್ದು ದಪ್ಪ ಮತ್ತು ಸೂಕ್ಷ್ಮ ಕೆತ್ತನೆಗಳನ್ನು ಹೊಂದಿವೆ.
ಮುಖ್ಯವಾಗಿ ಭವ್ಯವಾದಂತಹ ಕಂಬಗಳು, ಭವ್ಯವಾದಂತಹ ಮಂಟಪಗಳನ್ನು ಇಲ್ಲಿ ಕಾಣಬಹುದಾಗಿದ್ದು, ಐತಿಹಾಸಿಕ, ಪೌರಾಣಿಕ, ರಾಮಾಯಣ ಮತ್ತು ಮಹಾಭಾರತದ ವಿಷಯಗಳನ್ನು ಈ ಒಂದು ಕಲ್ಲಿನ ಮೇಲೆ ಅಥವಾ ಈ ಒಂದು ಮಂದಿರಗಳ ಮೇಲೆ ಕೆತ್ತಲಾಗಿದೆ. ಸೊ ಹೀಗಾಗಿ ವಿಶೇಷವಾದಂತಹ ಈ ಒಂದು ಸಾಂಸ್ಕೃತಿಕ ತಾಣವಾದಂತಹ ಹಂಪಿಯಲ್ಲಿ ಇತ್ತೀಚೆಗೆ 3ನೇ G20 ಅಧ್ಯಕ್ಷತೆಯ ಅಡಿಯಲ್ಲಿ ಶೆರ್ಪಾಗಳ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಅಂತ ಹಂಪಿ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ರಾಮ್ಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ರಾಮ್ಗಢ್ ವಿಷಧಾರಿ ಅನ್ನುವ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೊದಲ ಬಾರಿಗೆ ಹುಲಿ ತನ್ನ ಮರಿಗೆ ಜನ್ಮ ನೀಡಿದೆ. 1 ವರ್ಷಗಳ ನಂತರ ಈ ಹುಲಿ ಮರಿಯನ್ನು ಉದ್ಯಾನವನಕ್ಕೆ ಸ್ಥಳಾಂತರಿಸಲಾಗಿದೆ ಅಂತ ಈ ಒಂದು ನ್ಯೂಸ್ನಲ್ಲಿ ಕಾಂಟೆಕ್ಸ್ಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಈ ರಾಮಗಢ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿರುವುದರಿಂದ ಈ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿಗಳನ್ನು ಅಥವಾ ಪ್ರಮುಖ ಮಾಹಿತಿಗಳನ್ನು ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಈ ರಾಮ್ಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಇದರ ಲೊಕೇಶನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ರಾಜಸ್ಥಾನದ ಆಗ್ನೇಯ ಭಾಗದಲ್ಲಿ ರಾಮ್ಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ನೀವೆಲ್ಲ ಜಾಗ್ರಫಿಯಲ್ಲಿ ಓದಿದಂತಹ ಈ ವಿಂಧ್ಯ ಪರ್ವತಗಳು ಮತ್ತು ಅರಾವಳಿ ಪರ್ವತಗಳ ನಡುವಿನ ಒಂದು ವಿಶೇಷ ಪ್ರದೇಶದಲ್ಲಿ ಈ ರಾಮ್ಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ ರಾಜಸ್ಥಾನ್ ರಾಜ್ಯದಲ್ಲಿ ಲೊಕೇಟ್ ಆದಂದನ್ನು ನಾವು ಕಾಣಬಹುದಾಗಿದೆ. ಈಶಾನ್ಯ ಭಾಗದಲ್ಲಿ ರಣತಂಬೋರ್ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ದಕ್ಷಿಣ ಭಾಗದಲ್ಲಿ ಮುಕುಂದ್ ಹಿಲ್ಸ್ ಹುಲಿ ಮೀಸಲು ಪ್ರದೇಶದಿಂದ ಆವೃತವಾದಂತಹ ಒಂದು ಸಂರಕ್ಷಿತ ಪ್ರದೇಶ ರಾಮ್ಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇಲ್ಲಿ ಹರಿಯುವಂತಹ ಪ್ರಮುಖ ನದಿ ಯಾವುದು ಅಂತಂದರೆ ಚಂಬಲ್ ನದಿಯ ಉಪನದಿಯಾದಂತಹ ಮೇಜ್ ಅನ್ನುವ ಹೆಸರಿನ ನದಿ ಈ ರಾಮ್ಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಹಾಯುವುದನ್ನು ಅಥವಾ ಹರಿಯುವುದನ್ನು ನಾವು ಕಾಣಬಹುದಾಗಿದೆ. ಮುಖ್ಯವಾಗಿ ಒರಟಾದಂತಹ ಬೆಟ್ಟಗಳಿಂದ ಆವೃತವಾದಂತಹ ಒಂದು ಲ್ಯಾಂಡ್ಸ್ಕೇಪನ್ನು ನಾವು ಇಲ್ಲಿ ಕಾಣಬಹುದಾಗಿದ್ದು, ಈ ಬಯೋಜಿಯೋಗ್ರಾಫಿಕಲ್ ಕ್ಯಾಟಗರಿಯಲ್ಲಿ 4A ಅದರಲ್ಲೂ ಮುಖ್ಯವಾಗಿ ಈ ಅರೆ ಶುಷ್ಕ ವಲಯ ಅಂತ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದ ಲ್ಯಾಂಡ್ಸ್ಕೇಪನ್ನು ನಾವು ಕ್ಯಾಟಗರೈಸ್ ಮಾಡಬಹುದಾಗಿದೆ ಅಥವಾ ಒಂದು ವರ್ಗೀಕರಣ ಮಾಡಬಹುದಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಒಣ ಎಲೆ ಉದುರುವಂತಹ ಕಾಡುಗಳನ್ನು ಮತ್ತು ಕಾಡಿನಲ್ಲಿ ಬೆಳೆಯುವಂತಹ ಮರಗಳನ್ನು ನಾವು ಕಾಣಬಹುದಾಗಿದ್ದು, ಚಿರತೆಗಳು, ಸೋಮಾರಿ ಕರಡಿಗಳು, ಜಂಗಲ್ ಕ್ಯಾಟ್, ಗೋಲ್ಡನ್ ನರಿ, ಹೈನಾ, ಕ್ರೆಸೆಡ್ ಮುಳ್ಳುಹಂದಿ, ಭಾರತೀಯ ಮುಳ್ಳುಹಂದಿ, ರಿಸಸ್ ಮಕಾಕ್, ಹನುಮಾನ್ ಲಂಗೂರ್ ಈ ರೀತಿಯಾದಂತಹ ಸಾಕಷ್ಟು ವಿಶೇಷವಾದಂತಹ ಸಸ್ತನಿ ಪ್ರಭೇದಗಳನ್ನು ರಾಮ್ಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದೆ ಅಂತಂದರೆ ರಾಜಸ್ಥಾನ್ ರಾಜ್ಯದಲ್ಲಿದೆ. ಇನ್ನು ಮುಂದಿನ ಆರ್ಟಿಕಲ್ ಈ ನೊಮ್ಯಾಡಿಕ್ ಎಲಿಫೆಂಟ್ 23 ಅನ್ನುವ ಒಂದು ಯುದ್ಧ ಅಭ್ಯಾಸ ಅಥವಾ ಈ ಎಕ್ಸಸೈಸ್ ಕುರಿತಾದಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಜುಲೈ 17ರಿಂದ 31ರವರೆಗೆ ಭಾರತ ಮತ್ತು ಮಂಗೋಲಿಯಾ ದೇಶಗಳ ನಡುವಿನ ದ್ವಿಪಕ್ಷೀಯ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನೊಮ್ಯಾಡಿಕ್ ಎಲಿಫೆಂಟ್ 23 ಅನ್ನುವ ಈ ಒಂದು 15ನೇ ಆವೃತ್ತಿಯ ಎಕ್ಸಸೈಸನ್ನು ಉಲಾನ್ ಬಾತರ್ ಅನ್ನುವ ನಗರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಈ ಉಲಾನ್ ಬಾತರ್ ಅನ್ನುವ ನಗರ ಮಂಗೋಲಿಯಾದ ರಾಜಧಾನಿಯಾಗಿದೆ. ಸೊ ಈ ಒಂದು ಸ್ಥಳದಲ್ಲಿ ನೊಮ್ಯಾಡಿಕ್ ಎಲಿಫೆಂಟ್ 23 ಅನ್ನುವ ಯುದ್ಧಾಭ್ಯಾಸದ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಭಾರತ ಮತ್ತು ಮಂಗೋಲಿಯಾ ಸೇನೆಗಳ ನಡುವೆ. ಇದು ದ್ವಿಪಕ್ಷೀಯವಾದಂತಹ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದ್ದು 15ನೇ ಆವೃತ್ತಿಯನ್ನು ಈಗ ಸದ್ಯಕ್ಕೆ ಮಂಗೋಲಿಯಾದಲ್ಲಿ ಆಯೋಜನೆ ಮಾಡಲಾಗಿದೆ. ಮಂಗೋಲಿಯಾದಲ್ಲಿ ವಾರ್ಷಿಕವಾಗಿ ಭಾರತ ಮತ್ತು ಮಂಗೋಲಿಯಾದೊಂದಿಗೆ ವಾರ್ಷಿಕವಾಗಿ ನಡೆಸಲಾಗುವಂತಹ ಈ ತರಬೇತಿ ಕಾರ್ಯಕ್ರಮ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಹೆಸರಿನಿಂದ ಆಯೋಜನೆ ಮಾಡಲಾಗ್ತಾ ಇದ್ದು, ಭಾರತ ಮತ್ತು ಮಂಗೋಲಿಯಾದ ನಡುವೆ ಪರ್ಯಾಯವಾಗಿ ಆಯೋಜನೆ ಮಾಡಲಾಗುತ್ತೆ. ಅಂದರೆ ಕಳೆದ ವರ್ಷ ಭಾರತದಲ್ಲಿ ಆಯೋಜನೆ ಮಾಡಿದಂತಹ ಈ ಒಂದು ನೊಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಈ ವರ್ಷ ಮಂಗೋಲಿಯಾದ ರಾಜಧಾನಿಯಾದಂತಹ ಉಲಾನ್ ಬಾತರ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಯುದ್ಧಾಭ್ಯಾಸದಲ್ಲಿ ಆರ್ಮ್ಡ್ ಫೋರ್ಸಸ್ ಯೂನಿಟ್, ಮಂಗೋಲಿಯಾದ ಆರ್ಮ್ಡ್ ಫೋರ್ಸಸ್ ಯೂನಿಟ್ 084 ಸೈನಿಕರು ಮತ್ತು ನಮ್ಮ ಭಾರತದ ಜಮ್ಮು ಕಾಶ್ಮೀರ್ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಸೈನಿಕರು ವ್ಯಾಯಾಮದಲ್ಲಿ ಭಾಗವಹಿಸಲಿದ್ದಾರೆ. ಸೊ ಜುಲೈ 17ರಿಂದ 31ರವರೆಗೆ ಈ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಈ ಯುದ್ಧಾಭ್ಯಾಸ ಮಂಗೋಲಿಯಾದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಯುದ್ಧಾಭ್ಯಾಸವನ್ನು ನಡೆಸುವಂತಹ ಮುಖ್ಯ ಉದ್ದೇಶ ಗುರಿ ಏನು ಅಂತ ತಿಳ್ಕೊಳ್ಳೋದಾದರೆ,
ಈ ಎರಡೂ ರಾಷ್ಟ್ರಗಳ ಸೇನೆಗಳ ನಡುವೆ ಪರಸ್ಪರ ಸಕಾರಾತ್ಮಕವಾದಂತಹ ಮಿಲಿಟರಿ ಸಂಬಂಧವನ್ನು ರೂಪಿಸುವುದು, ಉತ್ತಮ ಅಭ್ಯಾಸಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು ಅಂದರೆ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು ಮತ್ತು ಇಂಟರ್ ಆಪರೇಬಿಲಿಟಿ ಅಥವಾ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಅಚೀವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಎರಡೂ ಸೈನ್ಯದ ನಡುವೆ ಸೌಹಾರ್ದತೆಯನ್ನು ಮತ್ತು ಸ್ನೇಹವನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಈ ನೊಮ್ಯಾಡಿಕ್ ಎಲಿಫೆಂಟ್ 23 ಅನ್ನುವ ಯುದ್ಧಾಭ್ಯಾಸ ಹೊಂದಿದೆ. ಈ ಮಂಗೋಲಿಯಾ ರಾಷ್ಟ್ರ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಮ್ಯಾಪಿಂಗ್ ರಿಲೇಟ್ ಆದಂತಹ ಇದರ ಲೊಕೇಶನನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಏಷ್ಯಾ ಖಂಡದಲ್ಲಿರುವಂತಹ ಮಂಗೋಲಿಯಾ ರಾಷ್ಟ್ರ ಭೂವೇಷ್ಟಿತ ಅಥವಾ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಗುರುತಿಸಿಕೊಳ್ಳುತ್ತೆ. ಭಾರತದ ಉತ್ತರ ಭಾಗದಲ್ಲಿರುವಂತಹ ಮಂಗೋಲಿಯಾ ರಾಷ್ಟ್ರ ಇದರ ಉತ್ತರಕ್ಕೆ ರಷ್ಯಾ ಮತ್ತು ದಕ್ಷಿಣಕ್ಕೆ ಚೀನಾ ರಾಷ್ಟ್ರಗಳೊಂದಿಗೆ ತನ್ನ ಗಡಿ ಭಾಗಗಳನ್ನು ಹಂಚಿಕೊಳ್ಳುತ್ತದೆ. ಸೊ ಎರಡೂ ಕಡೆಯಿಂದ ಭೂವೇಷ್ಟಿತವಾದಂತಹ ಲ್ಯಾಂಡ್ ಲಾಕ್ಡ್ ದೇಶವಾಗಿರುವುದರಿಂದ ಯಾವುದೇ ರೀತಿಯಾಗಿ ಸಮುದ್ರ ಮಾರ್ಗದಿಂದ ಈ ಮಂಗೋಲಿಯಾವನ್ನು ಕನೆಕ್ಟ್ ಮಾಡಲು ಸಾಧ್ಯವಾಗುವುದಿಲ್ಲ. ಸೊ ಸದ್ಯಕ್ಕೆ ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವೆ ಒಂದು ಯುದ್ಧಾಭ್ಯಾಸ ನಡೀತಾ ಇದೆ. ಅದರ ಹೆಸರು ನೊಮ್ಯಾಡಿಕ್ ಎಲಿಫೆಂಟ್ 23 ಅಂತ. ಸೊ ಇದನ್ನು ಮಂಗೋಲಿಯಾದ ರಾಜಧಾನಿಯಾದಂತಹ ಉಲಾನ್ ಬಾತರ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ PM ಮಿತ್ರ ಅನ್ನುವ ಯೋಜನೆಯ ಕುರಿತಾದಂತಹ ಒಂದು ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ PM ಮಿತ್ರ ಅನ್ನುವ ಈ ಯೋಜನೆಯ ಅಡಿಯಲ್ಲಿ, ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ ಯೋಜನೆಯ ಅಡಿಯಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ 2 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಶಂಕುಸ್ಥಾಪನೆ ಮಾಡಲಾಯಿತು. ಸೊ ಈ ಒಂದು ಕಾರ್ಯವನ್ನು ಭಾರತದ ಪ್ರಧಾನಮಂತ್ರಿಯವರಿಂದ ಶ್ಲಾಘಿಸಲಾಗಿದೆ ಅಥವಾ ಹೊಗಳಲಾಗಿದೆ ಅಂತ ನ್ಯೂಸ್ನಲ್ಲಿ ಈ PM ಮಿತ್ರ ಅನ್ನುವ ಯೋಜನೆ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಯೋಜನೆಗಳು, ಸ್ಕೀಮ್ಗಳು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈಗ ಸದ್ಯಕ್ಕೆ PM ಮಿತ್ರ ಅನ್ನುವ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಕೀಮ್ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ PM ಮಿತ್ರ ಯೋಜನೆಯ ಫುಲ್ ಫಾರ್ಮ್ ಏನು ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್ ಆ್ಯಂಡ್ ಅಪೇರಲ್. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, PM ಮಿತ್ರ ಯೋಜನೆಯ ಫುಲ್ ಫಾರ್ಮ್ ಏನು ಅಂತಂದರೆ ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ಸ್ ರೀಜನ್ ಆ್ಯಂಡ್ ಅಪೇರಲ್ ಅನ್ನೋದು ಈ PM ಮಿತ್ರ ಯೋಜನೆಯ ಫುಲ್ ಫಾರ್ಮ್ ಆಗಿದೆ. ಮುಖ್ಯವಾಗಿ ಈ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಪ್ರೊಸೆಸ್ಗಳು ಅಥವಾ ಪ್ರಕ್ರಿಯೆಗಳಾದಂತಹ ನೂಲುವ, ನೇಯ್ಗೆ ಮಾಡುವ, ಸಂಸ್ಕರಣೆ, ಡೈಯಿಂಗ್ ಮತ್ತು ಪ್ರಿಂಟಿಂಗ್ನಂತಹ ಸಾಕಷ್ಟು ವಿವಿಧ ಪ್ರಕ್ರಿಯೆಗಳನ್ನು ಒಂದೇ ಸ್ಥಳದಲ್ಲಿ ನಡೆಸುವಂತಹ ಒಂದು ಗುರಿಯನ್ನು ಇಟ್ಕೊಂಡು, ಇದರಿಂದ ಭಾರತದಲ್ಲಿ ಈ ಒಂದು ಟೆಕ್ಸ್ಟೈಲ್ ವಲಯಕ್ಕೆ ಸಂಬಂಧಪಟ್ಟಂತೆ, ಜವಳಿ ವಲಯಕ್ಕೆ ಸಂಬಂಧಪಟ್ಟಂತೆ ಲಾಜಿಸ್ಟಿಕ್ ವೆಚ್ಚವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ, ಈ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ವ್ಯಾಲ್ಯೂ ಚೈನನ್ನು ಡೆವಲಪ್ ಮಾಡುವಂತಹ ಉದ್ದೇಶದಿಂದ PM ಮಿತ್ರ ಯೋಜನೆಯ ಅಡಿಯಲ್ಲಿ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಉದ್ಘಾಟನೆ ಅಥವಾ ಸ್ಥಾಪನೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ 2 ಈ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಶಂಕುಸ್ಥಾಪನೆ ಮಾಡಲಾಗಿದೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಈ ನೂಲುವ, ನೇಯ್ಗೆ ಮಾಡುವ, ಸಂಸ್ಕರಣೆ, ಡೈಯಿಂಗ್, ಪ್ರಿಂಟಿಂಗ್ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡುವುದರಿಂದ ಆಯಾ ಸ್ಥಳಗಳಿಗೆ ಒಂದು ಸಾಗುವಂತಹ ಅಥವಾ ಆ ಒಂದು ರಾ ಮಟೀರಿಯಲ್ ಆಗಿರ್ಬೋದು ಅಥವಾ ಒಂದು ಉತ್ಪನ್ನ ಆಗಿರ್ಬೋದು, ಅವುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗುವಂತಹ ಸಾರಿಗೆಯ ವೆಚ್ಚ ಅಥವಾ ಲಾಜಿಸ್ಟಿಕ್ ವೆಚ್ಚವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ PM ಮಿತ್ರ ಅನ್ನುವ ಯೋಜನೆಯ ಅಡಿಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಇದರ ಅಡಿಯಲ್ಲಿ ಈ ಟೆಕ್ಸ್ಟೈಲ್ ಪಾರ್ಕ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಬಟ್ಟೆ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಒಂದೇ ಸ್ಥಳದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲು ಅಥವಾ ಉತ್ಪಾದನೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಅಂದರೆ ಈ ಜವಳಿ ಸಚಿವಾಲಯದಿಂದ ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡುವುದರಲ್ಲಿ ಪ್ರತಿ ಪಾರ್ಕ್ಗೆ ಸುಮಾರು 500 ಕೋಟಿ ರೂಪಾಯಿಗಳಷ್ಟು ಹಣದ ಫಂಡಿಂಗ್ಸ್ಗಳನ್ನು ನೀಡಲಾಗ್ತಾ ಇದೆ. ಸೊ ಇದರ ಅನುಷ್ಠಾನದ ಜವಾಬ್ದಾರಿಯನ್ನು ಹೊಂದಿದಂತಹ ಸಚಿವಾಲಯ ಯಾವುದು ಅಂತಂದರೆ ಕೇಂದ್ರ ಜವಳಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್. ಈ ಒಂದು ಸಚಿವಾಲಯದ ಅಡಿಯಲ್ಲಿ ಈ PM ಮಿತ್ರ ಅನ್ನುವ ಯೋಜನೆಯ ಅಡಿಯಲ್ಲಿ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು
ದೇಶದ ವಿವಿಧ ರಾಜ್ಯಗಳಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಇದರ ಶಂಕುಸ್ಥಾಪನೆ ಮಾಡಲಾಗಿದ್ದು, ಮುಂದಿನ ವರ್ಷಗಳಲ್ಲಿ ತಮಿಳುನಾಡು, ತೆಲಂಗಾಣ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಈ ರೀತಿಯಾದಂತಹ ಸಾಕಷ್ಟು ವಿವಿಧ ರಾಜ್ಯಗಳಲ್ಲಿ ಕೂಡ ಈ PM ಮಿತ್ರ ಯೋಜನೆಯ ಅಡಿಯಲ್ಲಿ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡುವಂತಹ ಗುರಿಯನ್ನು ಕೇಂದ್ರ ಜವಳಿ ಸಚಿವಾಲಯದ ಅಡಿಯಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ ಈ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಬಿಹಾರ್ ರಾಜ್ಯದಲ್ಲಿರುವಂತಹ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ನೇಪಾಳದ ಗಡಿಯುದ್ದಕ್ಕೂ ವ್ಯಾಪಿಸಿರುವಂತಹ ಒಂದು ವಿಶೇಷ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಆಗಿದೆ. ಇತ್ತೀಚೆಗೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದಿಂದ ನೀಡಲಾದಂತಹ ಸೂಚನೆಗಳ ಪ್ರಕಾರ ಈ ನೇಪಾಳದ ಗಡಿಯುದ್ದಕ್ಕೂ ವ್ಯಾಪಿಸಿರುವಂತಹ ಈ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶದ ಗಡಿಯುದ್ದಕ್ಕೂ ಕೂಡ ಗಸ್ತು ತಿರುಗುವಿಕೆಯನ್ನು ಅಥವಾ ಪೆಟ್ರೋಲಿಂಗನ್ನು ತೀವ್ರಗೊಳಿಸಲಾಗಿದೆ, ಇಂಟೆನ್ಸಿಫೈ ಮಾಡಲಾಗಿದೆ ಅಂತ ಈ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ವಾಲ್ಮೀಕಿ ಟೈಗರ್ ರಿಸರ್ವ್ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದೆ ಅಂತ ಪ್ರಶ್ನೆ ಬರಬಹುದು. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ, ಬಿಹಾರ್ ರಾಜ್ಯದಲ್ಲಿ ಈ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ನೆನ್ಪಿಟ್ಕೊಳ್ಳಿ, ವಾಲ್ಮೀಕಿ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ಬಿಹಾರ್. ಬಿಹಾರದ ಪಶ್ಚಿಮ ಚಂಪಾರಣ್ ಜಿಲ್ಲೆಯಲ್ಲಿ ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಈ ಗಂಡಕ್ ನದಿಯ ದಡದಲ್ಲಿರುವಂತಹ ವಿಶೇಷವಾದಂತಹ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ಆಗಿದೆ. ಸೊ ಇದು ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗಂಗಾ ಬಯಲಿನ ಜೈವಿಕ ಭೌಗೋಳಿಕ ವಲಯದಲ್ಲಿ ನೆಲೆಗೊಂಡಿರುವಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶವಾಗಿ ಕೂಡ ಗುರುತಿಸಿಕೊಳ್ಳುತ್ತದೆ. ಸೊ ಈ ಬಿಹಾರದಲ್ಲಿರುವಂತಹ ಏಕೈಕ ಹುಲಿ ಸಂರಕ್ಷಿತ ಪ್ರದೇಶ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶವಾಗಿದ್ದು, ನೇಪಾಳದ ಉತ್ತರದಲ್ಲಿ ನೇಪಾಳದ ರಾಯಲ್ ಚಿಟ್ವಾನ್ ರಾಷ್ಟ್ರೀಯ ಉದ್ಯಾನವನ, ಅಂದರೆ ಈ ರಾಯಲ್ ಚಿಟ್ವಾನ್ ಅನ್ನುವ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತಂದರೆ ನೇಪಾಳದಲ್ಲಿದೆ ಇದು, ಮತ್ತು ದಕ್ಷಿಣದಲ್ಲಿ ಭಾರತದಲ್ಲಿ ಹರಿಯುವಂತಹ ಗಂಡಕ್ ನದಿಯಿಂದ ಸುತ್ತುವರಿದಂತಹ ಒಂದು ಟೈಗರ್ ರಿಸರ್ವ್ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ಆಗಿದೆ. ಈ ಗಂಡಕ್ ನದಿಯನ್ನು ಹೊರತುಪಡಿಸಿ ಇಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವುವು ಅಂತಂದರೆ ಪಾಂಡೈ ಅನ್ನುವ ನದಿ, ಮ್ಯಾನರ್ ಅನ್ನುವ ನದಿ, ಹರಹಾ ಅನ್ನುವ ನದಿ, ಮಸಾನ್, ಬಾಪ್ಸಾ ನದಿ ಈ ರೀತಿಯಾದಂತಹ ಪ್ರಮುಖ ನದಿಗಳು ಈ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಿಹಾರದಲ್ಲಿರುವಂತಹ ಈ ಒಂದು ಟೈಗರ್ ರಿಸರ್ವ್ ಮೂಲಕ ಹರಿಯುವುದನ್ನು ನಾವು ಕಾಣಬಹುದಾಗಿದೆ. ಅಷ್ಟಲ್ಲದೆ ನೀವು ಜಾಗ್ರಫಿಯಲ್ಲಿ ಓದಿರ್ತೀರಿ, ಈ ಒಂದು ಪ್ರದೇಶದ ಲೊಕೇಶನನ್ನು, ಜಾಗ್ರಫಿಕಲ್ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಗಂಗಾ ನದಿಯ ಬಯಲಿನಲ್ಲಿ ಕಂಡುಬರುವಂತಹ ಬಾಬರ್ ಮತ್ತು ತೆರೈ ಪ್ರದೇಶಗಳಲ್ಲಿ ಈ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಬಗ್ಗೆ ರಿವಿಷನ್ ಕ್ವಶನ್ಗಳಲ್ಲಿ ಈ ಒಂದು ಆನ್ಸರ್ ಮಾಡುವುದರ ಮೂಲಕ ರಿವಿಷನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ಪ್ರಶ್ನೆ, ಭಾರತದ G20 ಪ್ರೆಸಿಡೆನ್ಸಿ ಅಡಿಯಲ್ಲಿ 3ನೇ ಶೆರ್ಪಾಗಳ ಸಭೆಯನ್ನು ಇತ್ತೀಚೆಗೆ ಬೆಳಗಾವಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದೆ. ಸೊ ಈ ಸ್ಟೇಟ್ಮೆಂಟ್ ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕಾಗಿದೆ. ಮೊದಲನೇ ಒಂದು ಆರ್ಟಿಕಲ್ನಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇತ್ತೀಚೆಗೆ ಹಂಪಿ ನಗರದಲ್ಲಿ ಈ G20 ಅಧ್ಯಕ್ಷತೆ ಅಡಿಯಲ್ಲಿ 3ನೇ ಶೆರ್ಪಾಗಳ ಸಭೆಯನ್ನು ಭಾರತದ ಈ ಒಂದು ಹಂಪಿ ನಗರದಲ್ಲಿ ಆಯೋಜನೆ ಮಾಡಲಾಯಿತು, ಕರ್ನಾಟಕದ ಹಂಪಿ ನಗರದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಹಂಪಿ ನಗರದ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಬೆಳಗಾವಿ ಅನ್ನೋದು ರಾಂಗ್ ಆದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ಇದು ತಪ್ಪು ಅಥವಾ ಫಾಲ್ಸ್ ಅಂತ ಎಫ್ ಅಂತ ನಾವು ಆನ್ಸರ್ ಮಾಡೋಣ. ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ ರಾಮ್ಗಢ್ ವಿಷಧಾರಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಥವಾ ಗುಜರಾತ್ನಲ್ಲಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂತಂದರೆ ನಾವು 2ನೇ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಈ ರಾಮ್ಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ ರಾಜಸ್ಥಾನದಲ್ಲಿದೆ ಅಂತ. ಸೊ ಸರಿಯಾದ ಉತ್ತರ ರಾಜಸ್ಥಾನ ಆಗುತ್ತೆ. ಗುಜರಾತ್ ಅಂತ ನೀಡಿರುವಂತಹ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇನ್ನು 3ನೇ ಸ್ಟೇಟ್ಮೆಂಟ್, ನೊಮ್ಯಾಡಿಕ್ ಎಲಿಫೆಂಟ್ 23 ಅನ್ನುವ ವ್ಯಾಯಾಮದಲ್ಲಿ ಭಾರತೀಯ ಮತ್ತು ಮಂಗೋಲಿಯನ್ ಸೇನೆಗಳು ಜಂಟಿಯಾಗಿ ಭಾಗವಹಿಸುತ್ತಿವೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ, ಅಂದರೆ ಟ್ರೂ ಆಗುತ್ತೆ, ಟಿ ಅಂತ ಬರಿತಾ ಇದ್ದೀನಿ.
ಸೊ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನೋದು ಭಾರತ ಮತ್ತು ಮಂಗೋಲಿಯನ್ ಸೇನೆಗಳ ನಡುವೆ ನಡೆಸಲಾಗುವಂತಹ ವಾರ್ಷಿಕವಾದಂತಹ ಒಂದು ಜಂಟಿ ಯುದ್ಧ ವ್ಯಾಯಾಮವಾಗಿದೆ. ಸೊ ಟ್ರೂ ಅಥವಾ ಸರಿಯಾದಂಥ ಆನ್ಸರ್ ಆಗಿದೆ. ಇನ್ನು ಮೂರನೇ ಸ್ಟೇಟ್ಮೆಂಟ್, PM ಮಿತ್ರ ಅನ್ನುವ ಯೋಜನೆಯನ್ನು ಕೇಂದ್ರ ಹಣಕಾಸು ಸಚಿವಾಲಯದಿಂದ ಜಾರಿಗೊಳಿಸಲಾಗ್ತಾ ಇದೆ ಅಂತ ನಾಲ್ಕನೇ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಫಾಲ್ಸ್ ಆಗುತ್ತೆ, ಎಫ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಯಾಕಂತಂದರೆ ಕೇಂದ್ರ ಜವಳಿ ಸಚಿವಾಲಯದ ಅಡಿಯಲ್ಲಿ ಅನುಷ್ಠಾನಗೊಳ್ತಾ ಇರುವಂತಹ ಈ PM ಮಿತ್ರ ಅನ್ನುವ ಯೋಜನೆಯ ಅಡಿಯಲ್ಲಿ ಭಾರತದಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡುವಂತಹ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಅಂತ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಲಾಸ್ಟ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ಬಿಹಾರದಲ್ಲಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಈ ನೇಪಾಳದ ಗಡಿಯಲ್ಲಿರುವಂತಹ ಮತ್ತು ಗಂಡಕ್ ನದಿಯಿಂದ ಆವೃತವಾದಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಬಿಹಾರದಲ್ಲಿರುವಂತಹ ಏಕೈಕ ಹುಲಿ ಸಂರಕ್ಷಿತ ಪ್ರದೇಶ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಡಿಸ್ಕಷನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ರೆಗ್ಯುಲರ್ ಆಗಿ ನಾವು ಆಯಾ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತು ಆಪ್ಷನ್ಗಳನ್ನು ಡಿಸ್ಕಸ್ ಮಾಡ್ತಿದ್ವಿ. ಸೊ ಈಗ ಒಂದು ಸ್ವಲ್ಪ ಚೇಂಜಸನ್ನು ತೆಗೆದುಕೊಂಡು ಬಂದಿದ್ದು, ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಗಳ ಮೇಲಿನ ರಿವಿಷನ್ ಸ್ಟೇಟ್ಮೆಂಟನ್ನು ನೀಡಿ ಈ ರೀತಿಯಾಗಿ ಸರಿ ತಪ್ಪುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೇವೆ, ರಿವಿಷನ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಪ್ಯಾಟರ್ನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದನ್ನು ಕಂಟಿನ್ಯೂ ಮಾಡಬೇಕು ಮಾಡಬಾರ್ದು ಅಂತ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರ ಮಾಡಲು ಪ್ರಯತ್ನ ಪಡಿ ಅಂತ ಹೇಳ್ತಾ, ಹ್ಯಾವ್ ಅ ನೈಸ್ ಡೇ.